ಎಸ್.ಕೆ ಸೂಪರ್ ಟಿ.ಎಂ.ಟಿ, ದ ಲಾಂಗ್ ಲೈಫ್ ಟಿ.ಎಂ.ಟಿ. ಇಲ್ಲಿ ಈ ಕಥೆ ಆದರೆ ಇನ್ನೊಂದು ಕಡೆಗೆ ಬದುಕಿರೋ ಗಂಡನೇ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎರಡೆರಡು ಮದುವೆ ಆಗಿರುವಂಥ ಕತೆ. ಅಯ್ಯಪ್ಪ, ಏನೇನ್ರಿ ಸಮಾಜದಲ್ಲಿ ಹೆಂಗಿರ್ತಾರೆ, ಯಾವ್ಯಾವ ರೀತಿಯಲ್ಲಿ ಮೋಸ ಮಾಡ್ತಾರೆ ಅಂತ. ಗಂಡ ಬದುಕಿದ್ರೂ ಕೂಡ ಹೆಂಡತಿ ಎರಡೆರಡು ಮದುವೆ ಆಗಿದ್ದಾಳೆ. ಕಿಲಾಡಿ, ಅವಳು ಯಾವ ಕಿಲಾಡಿ ರೀ? ಅವಳನ್ನ ಕಿಲಾಡಿ ಅಂತ ಕರಿಬೇಕಾ? ದುಡ್ಡಿಗೋಸ್ಕರ ಹಪಾಪಿಸ್ತಾ ಇರೋದು. ಪತಿ ಸತ್ತೋಗಿದ್ದಾನೆ ಅಂತ ಮತ್ತೊಂದು ವಿವಾಹ ಅಂತೆ. ಒಂದಲ್ಲ, ಇಬ್ಬರು ಜೊತೆಗೆ ಮದುವೆ ಆಗಿರೋದು. ದೊಡ್ಡಬಳ್ಳಾಪುರ ಮೂಲದ ಸುಧಾರಾಣಿ ವಿರುದ್ಧ ಈ ಆರೋಪ. 11 ವರ್ಷದ ಹಿಂದೆ ವೀರೇಗೌಡರನ್ನ ಪ್ರೀತಿಸಿ ಮದುವೆ ಆಗಿರುತ್ತಾಳೆ ಈ ಸುಧಾರಾಣಿ. ಇಬ್ಬರು ಮಕ್ಕಳಿದ್ರೂ ಕೂಡ ಅನಂತ್ ಜೊತೆಗೆ ಮತ್ತೊಂದು ಮದುವೆ ಅಂತೆ. ಅನಂತ್ ಬಳಿ 24 ಲಕ್ಷ ಹಣ ಪಡೆದು ಎಸ್ಕೇಪ್ ಆಗಿರುವಂತ ಆರೋಪ ಇದು. ಅದಾದ ನಂತರ ಈಗ ಅನಂತನನ್ನ ಬಿಟ್ಟು ಕನಕಪುರ ಮೂಲದ ಮತ್ತೊಬ್ಬನ ಜೊತೆಗೆ ಮದುವೆ ಅಂತೆ. ದೊಡ್ಡ ಬೆಳವಂಗಲ ಪೊಲೀಸರ ಮೊರೆ ಹೋಗಿದ್ದಾರೆ ಈಗ ಮೊದಲ ಮತ್ತು ಎರಡನೆಯ ಗಂಡ. ಅಯ್ಯೋ ಕತೆ. ಮೊದಲನೇ ಗಂಡ ಏನಾದ ಕತೆ? ಒಟ್ಟು ಟೋಟಲ್ 3 ಆಗಿದ್ದಾಗ 3 ಆದಂಗೆ ಐತಲ್ವ. ಗಂಡ ಬದುಕಿದ್ರೂ ಕೂಡ ಇನ್ನೆರಡು ಆಗ್ತಾಳೆ ಅನ್ನೋದಾದರೆ ಮೊದಲನೇ ಗಂಡ ಏನಾದ? ಅದಾದ ನಂತರ ಎರಡನೇ ಗಂಡ, ಮೂರನೇ ಗಂಡ. ಏನ್ರಿ, ಏನು ಹೇಳೋ ಪರಿಸ್ಥಿತಿ ಬಂತು ಅಂತ. ಈ ರೀತಿಯಾಗಿನ ಗಂಡ ಬದುಕಿದ್ರೂ ಸತ್ತೋಗಿದ್ದಾರೆ ಅಂತ ಹೇಳ್ಬಿಟ್ಟು ಅದೇನು ಚಟ ನಿಮಗೆ? ದುಡ್ಡಿಂದೋ ಅಥವಾ ಬೇರೆ ಏನಾದ್ರು ಚಟನೋ? ಅಯ್ಯೋ, ಅಲ್ಲಿ 24 ಲಕ್ಷ ತಗೊಂಡಂತೆ ಎಸ್ಕೇಪ್ ಆಗಿದ್ರಂತೆ. ಓಕೆ, ಈಗ ವೀರೇಗೌಡರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ವೀರೇಗೌಡ್ರೆ. ಸರ್ ಹೇಳಿ. ನೀವು ಏನು ಮೊದಲನೇ ಪತಿನ ಎರಡನೇ ಪತಿನ ಹೆಂಗ್ ಕೇಳೋ ಪರಿಸ್ಥಿತಿ ಬರ್ತಾ ಇದೆ? ಸಾರಿ, ಫಸ್ಟ್ನೇ ಗಂಟ ಸರ್. ನಾನು ಲವ್ ಮಾಡಿ ಮದುವೆ ಆಗಿದೆ ಸರ್. ನೀವೇ ಮೊದಲು ಮದುವೆ ಆಗಿದ್ದು? ಲವ್ ಮಾಡಿ ಮದುವೆ ಆಗಿದ್ದು ನಾವೇ ಸರ್. ನೀವೇ ಸತ್ತೋಗಿದ್ದೀರಾ ಅಂತ ಹೇಳ್ಬಿಟ್ಟು ಎರಡೆರಡು ಮದುವೆ ಆಗಿದ್ದಾ? ಯಾ ಸರ್? ಅಲ್ಲ, ಈಗ ನೀವೇ ಸತ್ತೋಗ್ಬಿಟ್ಟಿದ್ದೀರಾ ಅಂತೇಳಿ ಮತ್ತೆರಡು ಮದುವೆ ಆಗಿದ್ದಾರೆ ಇವರು? 2 ಮದುವೆ ಆಗಿದೆ. ಕನಕಪುರದವ್ರೊಬ್ರು, ಯಾರೋ ಶಿವಗೌಡ ಅಂತ, ತಿರ್ಗಿ ಯಾರೋ ಇವ್ರು ಯಾರು ಅನಂತ್ ಅಂತೇಳಿ ದೊಡ್ಡಬಳ್ಳಾಪುರ. ಓಹೋ, ನಿಮಗೆ ಗೊತ್ತೇ ಆಗಿಲ್ಲ ಏನು ಕತೆ ಇದು? ಸರ್ ಮಹಿಳೆಯರ ಸಂಘದಲ್ಲಿ ಗಂಡನೇ ಬೇಡ ಅಂತ ಹೇಳಿದ್ದಾರೆ ಸರ್ ಅವಳು. ಎಲ್ಲಿ? ಮಹಿಳಾ ದೊಡ್ಡಬಳ್ಳಾಪುರ. ಹಾಂ, ದೊಡ್ಡಬಳ್ಳಾಪುರದಲ್ಲಿ ಮಹಿಳೆಯರ ಸಂಘದಲ್ಲಿ ಗಂಡನೇ ಬೇಡ ಅಂತ ಹೇಳಿರೋದು ಅವರು. ಈಗ ಅದು ಬಿಟ್ಟು FIR ಇನ್ನೊಂದು 2 ಇದೆ ಸರ್ ನನ್ನ ಹತ್ರ. ಇನ್ನೂ 2 ಇದಾವ? ಇನ್ನೂ 2 ಇದೆ ಸರ್. ಸೋಲೂರನು ಇನ್ನೊಬ್ರು ಯಾರೋ ಇದು. ನೀವು ಪ್ರೀತಿಸಿ ಮದುವೆ ಆಗಿದ್ದ? ನೀವು ಪ್ರೀತಿಸಿ ಮದುವೆ ಆಗಿದ್ದ? ಹ್ಞೂ ಸರ್. ನಿಮಗಿಂತ ಮುಂಚೆ ಮತ್ತೆಲ್ಲಾದ್ರೂ ಮದುವೆ ಆಗಿದ್ರೆ ಒಂದ್ಸಲ ಚೆಕ್ ಮಾಡಬೇಕಿತ್ತು ಸರ್. ನನ್ನ ಹತ್ರ ಸಿಗ್ತಾ ಇಲ್ಲ ಸರ್. ಅದಕ್ಕೆ ಮುಂಚೆ ಮದುವೆ ಆಗಿಲ್ಲ. ನಾನೇ ಫಸ್ಟ್ ಗಂಡ. ಓಡೋಗಿ ಮದುವೆ ಆಗಿದ್ದವಳು. ನಾನು ಇರೋ ಜಾಗ ಕವಳೆ ಬಂದು ಮದುವೆ ಆದ್ಲು. ನಮ್ಮ ಮನೆಗೆ ಬಂದು ಕರ್ಕೊಂಬಂದು ಮದುವೆ ಆಗಿರೋದವಳು. ನಿಮ್ಮನ್ನ ಬಿಟ್ಟು ಮತ್ತೆ ಯಾಕೆ ಹೋದ್ರು ಅವರು? ಅಯ್ಯೋ ಸರ್, ಅದು ಜಾಸ್ತಿ ಆಯ್ತು ಸ್ಟೋರಿ ಬಂದಿದೆ ಸರ್. ಏನಿದೆ, ಏನು ಸಿಂಪಲ್ ಆಗಿ ಹೇಳಿ. ನನ್ನ ಮೇಲೆ 7 ಸರಿ ಕಂಪ್ಲೇಂಟ್ ಆಗಿರೋದು. ನನ್ನ ಹತ್ರ ಆಧಾರ ಇರಲ್ಲ, ಒಂದು ಆಧಾರ ಇಲ್ಲ. ಇವಳು 2 ವರ್ಷ 3 ವರ್ಷದಿಂದ ಏನಾದ್ರು ಸಾಕ್ಷಿ ಮಾಡ್ಬೇಕು. ಒಬ್ಬನ್ ಬಿಟ್ಟು ಇನ್ನೊಬ್ಬ ಬಿಟ್ಟು ಮದುವೆ ಆಗ್ತಾನೆ. ಏನ್ ಸಮಸ್ಯೆ? ನಿಮ್ಮನ್ನ ಬಿಟ್ಟು ಇನ್ನೆರಡು ಮದುವೆ ಆಗಕ್ಕೆ ಏನ್ ಕಾರಣ? ದುಡ್ಡು? ಏನ್ ಕತೆ? ದುಡ್ಡು ವಿಚಾರ ಸರ್. ಅವಳು ದುಡ್ಡು. ನಾನ್ ಚೆನ್ನಾಗಿಲ್ಲ ಅಂತೆ ಸರ್. ಅವಾಗ ಚೆನ್ನಾಗಿದ್ದಂತೆ. ನೋಡೋಕ್ ಚೆನ್ನಾಗಿಲ್ಲ. ನೋಡೋಕ್ ಚೆನ್ನಾಗಿಲ್ಲ ಅಂತ? ನೋಡಕ್ ಚೆನ್ನಾಗಿಲ್ಲ. ನನ್ನ ಕಾರ್ ಓಡ್ಸಕ್ ಬರಲ್ಲ ಅಂತೆ, ಬುಲೆಟ್ ಓಡ್ಸಕ್ ಬರಲ್ಲ ಅಂತೆ ಸರ್ ಅದು. ಓಹೋ, ಕಾರ್ ಓಡ್ಸಕ್ಕೂ ಬರಲ್ಲ, ಬುಲೆಟ್ ಬೈಕ್ ಓಡ್ಸಕ್ಕೂ ಬರಲ್ಲ? ಬುಲೆಟ್ ಓಡ್ಸಕ್ ಬರಲ್ಲ ಅಂತೆ. ನೀನು ಒಬ್ಬನ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂತೀನ. ಓಹೋ, ಯಾಕೆ ಪ್ರೀತಿ ಮಾಡ್ಬೇಕಾದ್ರೆ ಇದೆಲ್ಲ ಗೊತ್ತಿರ್ಲಿಲ್ವಂತ? ಅಗ್ರಿಮೆಂಟ್ ಹಾಕ್ಸ್ಕೊಂಡಿದ್ದೆ. ಸಂಸಾರ ಮಾಡ್ತೀನಿ ಅಗ್ರಿಮೆಂಟ್ ಬರ್ಸ್ಕೊಂಡಿದ್ದ ಅಂತ ಹೇಳಿರೋಲ್ಲ ಸರ್. ಏನು ಸಂಸಾರ ಮಾಡಕ್ 3 ವರ್ಷದ ಅಗ್ರಿಮೆಂಟಾ? ಅಲ್ಲ ಸರ್, ಅದಲ್ಲ ಸರ್. ನೀನು ಒಬ್ಬನ ಹತ್ರ ಸಂಸಾರ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಬರ್ಸ್ಕೊಂಡಿದ್ನಾ? ಓ, ಹಂಗ ಹೇಳ್ತಾರಾ? ಹಂಗ ಹೇಳಿರೋದು. ಅದು ಮಾಡಿ ಮಹಿಳೆಯಲ್ಲಿ ನಾನು ಎಲ್ಲ ನಿನ್ನಾಗಿ ತಪ್ಪು ಮಾಡ್ಕೊಂಡು ನನ್ನ 7 ಸರಿ ಕಂಪ್ಲೇಂಟ್ ಆಗಿರೋದು ನನ್ನ ಮೇಲೆ ಸರ್. 7 ಸಲ ಕಂಪ್ಲೇಂಟ್ ಆಗಿದೆ? 7ನೇ ಸರ್ ನಾನು ಬಿಟ್ಬಿಟ್ಟೆ. 3 ವರ್ಷ ಆಯ್ತು ಬಿಟ್ಟು. ಅಲ್ಲ, ನಿಮ್ಮನ್ನ ಪ್ರೀತಿ ಮಾಡ್ಬೇಕಾದ್ರೆ ನಿಮಗೆ ಕಾರ್ ಓಡಿಸೋದು ಬೈಕ್ ಓಡಿಸೋದು ಏನು ಗೊತ್ತಿರ್ಲಿಲ್ವಾ? ನಾನು ಬೈಕ್ ಓಡಿಸ್ತೀನಿ ಸರ್ ಮಾಮೂಲಿ. ಅವ್ರು ಬುಲೆಟ್ ಓಡ್ಸಕ್ ಬರಲ್ಲ ಅಂತ. ಚೆನ್ನಾಗಿಲ್ಲ ಅಂತಾನೆ. ನೀವು ಅವಾಗ ಚೆನ್ನಾಗಿದ್ದಂತೆ, ಇವಾಗ ಚೆನ್ನಾಗಿಲ್ಲಂತೆ. ಅಯ್ಯೋ, ದುಡ್ಡು ಚೆನ್ನಾಗಿರೋದು ಬೇಕು, ಅಡ್ಡಾಡಕ್ ಬೇಕು, ಶೋಕಿ ಬೇಕು. ಶೋಕಿ ಬೇಕು, ಅದೊಂದು. ತಿರುಗಿ ಅವಳು ಕಾರ್ ಅವ್ರ ಮನೇಲಿ ಯಾರು ಇಲ್ವಾ ಅಪ್ಪ ಅಮ್ಮ ಹೇಳಕ್ಕೆ? ಸರ್ ಕೇಳಿದಕ್ಕೆ ಇತ್ತು ತಾಯಿ ಮೇಲೆ ಕಟ್ಟಿದ್ದಾರೆ ಸರ್. ಸ್ವಂತ ಅಮ್ಮನ ಮೇಲೆನೆ ಕಟ್ಟಿದ್ದಾರೆ. ಓಹೋ, ನನ್ನ ಪ್ರತಿಯೊಂದು ನಮ್ಮ ಮನೇಲಿ 8 ವರ್ಷದಿಂದ ಏನಾಗದ ನನ್ನ ಹತ್ರ ಪ್ರತಿಯೊಂದು ಆಧಾರ ಇದೆ ಸರ್. ಫಸ್ಟ್ ಸೋಲೋರನು, ಇನ್ನೊಂದು ಸೆಕೆಂಡ್ ಬಂದು ಚಿಕ್ಕಬಳ್ಳಾಪುರ, ಇನ್ನೊಂದು ಸೆಕೆಂಡ್ ಬಂದು ಇನ್ನೂ ಜಾಸ್ತಿ ಇದೆ ನನ್ನ ಹತ್ರ. ಪ್ರತಿಯೊಂದು ಎವಿಡೆನ್ಸ್ ಇದೆ ನನ್ನ ಹತ್ರ. ಓಕೆ, ರೆಕಾರ್ಡಿಂಗ್ ಸಮೇತ ಐತೆ. ಸರಿ ಕನಕಪುರದವ್ರು ಮದುವೆ ಆಗಿರೋದು. ಧನ್ಯವಾದಗಳು ವೀರೇಗೌಡ್ರೆ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಸೊ ಇದು ಎಲ್ಲಿ ನಿಲ್ಲೋ ಲಕ್ಷಣಗಳಿಲ್ಲ, ಇನ್ನೂ ದಾಖಲೆಗಳಿದೆ ಅಂತಿದ್ದಾರೆ. ಅದು 2ಕ್ಕೆ ನಿಂತಿದೆಯಾ ಅಥವಾ ಇನ್ನೂ ಇದೆಯೋ
ಏನಪ್ಪ ದುಡ್ಡು ಶೋಕಿ ಗಂಡನೇ ಬೇಡ ನನಗೆ ಅನ್ನೋ ಮಟ್ಟಕ್ಕೆ ಸತ್ತೇ ಹೋಗ್ಬಿಟ್ಟಿದ್ದಾನೆ ಅಂತ ಲೆಕ್ಕ ಇಟ್ಕೊಂಡು ಅಯ್ಯಪ್ಪ